ಇವತ್ತಿನ ವಿಡಿಯೋ ಏನಂದರೆ ಸಿಗೆ ನಾನು ಸೆಲೆಬ್ರಿಟೀಸ್ ಹೌಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕಡೆಗೆ ಮೇಲ್ಗಡೆ ಸಿ ಸಿ ಕ್ಯಾಮ್ರಾ ನೋಡಿ, ಇದೆ ಎಷ್ಟು ಸರ್ ಮನೆ, ನಮ್ಮ ರಾಕಿ ಬಾಯ್. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ 3ನೇ ವಿಡಿಯೋ ಚಾಲೆಂಜಿಂಗಲ್ಲಿ. ಇವತ್ತಿನ ವಿಡಿಯೋ ಏನಂದರೆ ಸಿಗೆ ನಾನು ಸೆಲೆಬ್ರಿಟೀಸ್ ಹೌಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಯಾವುದೇ ಸೆಲೆಬ್ರಿಟೀಸ್ ಇದೆಯೋ ಅವ್ರದ್ದೆಲ್ಲ ಹೌಸ್ಗಳ್ದು ಒಂದು ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಇವತ್ತು ಎಲ್ಲ ನಮ್ಮ ಕರ್ನಾಟಕ ಸೆಲೆಬ್ರಿಟೀಸ್ ಮನೆಗಳಿಗೆ ಹೋಗೋಣ. ನಮಗೇನಾದರೂ ಲಕ್ಕಿದ್ರೆ ಇವತ್ತು ಒಂದು ಯಾರನ್ನ ಸೆಲೆಬ್ರಿಟೀಸ್ನ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡ್ಸೋಣ. ಲೆಟ್ಸ್ ಹೋಪ್ ಫಾರ್ ದ ಗುಡ್ ಡೇ. ನೋಡೋಣ, ಯಾವ್ದಾನ ನಮ್ಗೆ ಲಕ್ಕಿದ್ರೆ ಯಾವ್ದಾನ ಸೆಲೆಬ್ರಿಟಿ ಸಿಗ್ತಾರ ನೋಡಿ, ಅವರ ಜೊತೆ ಒಂದು ಮಾತಾಡಿ ಒಂದು ಫೋಟೋ ತಗೊಳ್ಳೋಣ. ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ನನ್ನ ಫಸ್ಟು ಸೆಲೆಬ್ರಿಟೀಸ್ ಹೌಸ್ ಬಂದು ಪುನೀತ್ ರಾಜ್ಕುಮಾರ್ ಸರ್ ಮನೆ ಹತ್ರ ಹೋಗೋಣ. ನಮ್ಮ ಕರ್ನಾಟಕ ರತ್ನ, ಕರ್ನಾಟಕ ಗಂಧ ಶ್ರೇಷ್ಠ ನಟ ಆದ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಮನೆ ಹೇಗಿದೆ, ಬೆಂಗಳೂರಲ್ಲಿ ಅವ್ರ ಮನೆ ಹೆಂಗಿದೆ ಅಂತ ನೋಡೋಣ. ಬನ್ನಿ ಲೆಟ್ಸ್ ಗೋ. ನಮ್ಮ ಫಸ್ಟ್ ವಿಡಿಯೋ ಇವಾಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅವ್ರು ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಆದರೆ ಅವರು ನಮ್ಮ ಕರ್ನಾಟಕಕ್ಕೆ ಯಾವತ್ತಿದ್ರೂ ಒಂದು ದೊಡ್ಡ ಸೆಲೆಬ್ರಿಟಿನೇ. ಅವರು ತೋರಿಸಿರುವಂಥ ಮಾರ್ಗದರ್ಶನ, ಅವರು ತೋರಿಸಿರುವಂಥ ದಾರಿಯಲ್ಲಿ ಇವಾಗ ಎಷ್ಟೊಂದು ಜನ ಕಲಾವಿದರುಗಳು ನಡ್ಕೊತಾ ಇದ್ದಾರೆ. ಅವರು ನಮ್ಗೆ ಯಾವತ್ತಿದ್ರೂ ಸೆಲೆಬ್ರಿಟೀಸ್. ಅವ್ರು ಇರಲಿ ಅವ್ರು ಬಿಡಲಿ, ಅವ್ರಿಗೆ ನಮ್ಗೆ ಯಾವತ್ತಿದ್ರೂ ಫಸ್ಟ್ ಸೆಲೆಬ್ರಿಟಿ. ಅದಕ್ಕೆ ಅವ್ರಿಗಿರುವಂಥ ಫ್ಯಾನ್ ಬೇಸು, ಅವ್ರ ಫಾಲೋವರ್ಸು, ಅಷ್ಟು ಫಾಲೋವರ್ಸ್ ಇರೋ ಅವ್ರಿಗೆ. ಹಾಗಾಗಿ ನಾವು ನನ್ನ ಫಸ್ಟ್ ವಿಡಿಯೋನ ಪುನೀತ್ ರಾಜ್ಕುಮಾರ್ ಸರ್ ಮನೆಯಿಂದಲೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಪುನೀತ್ ರಾಜ್ಕುಮಾರ್ ಮನೆ ಇದು, ಅವ್ರ ಅಣ್ಣ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮನೆ, ಬೆಂಗಳೂರಲ್ಲಿ ಇರುವಂಥ ಮನೆ. ಉಪೇಂದ್ರ ಸರ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ. ಅವ್ರು ತೋರಿಸೋ ಫಿಲಮ್ಗಳು ಮತ್ತು ಅವರು ಬರೆಯೋ ಡೈಲಾಗ್ಗಳು, ಅವ್ರು ಬರೆಯೋ ಸಾಂಗ್ಗಳು ಯಾರು ತಾನೇ ಇಷ್ಟ ಆಗಲ್ಲ. ಇಡೀ ಕರ್ನಾಟಕದಲ್ಲಿ ಅವ್ರಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಈಗ ರೀಸೆಂಟಾಗಿ UI ಬಂತು. ಆ UI ಫಿಲಮಲ್ಲೂ ಸರಿಯಾಗಿ ಜನಗಳು ಹುಳ ಬಿಟ್ಟರು, ಸಕ್ಕದಾಗಿ ಹುಳ ಬಿಟ್ಟರು. ಇನ್ನೂ ಎಷ್ಟೊಂದು ಜನಕ್ಕೆ ಆ ಫಿಲಮ್ ಏನು ಅಂತಲೇ ಅರ್ಥ ಆಗಿಲ್ಲ. ಅವರೇ ಹಾಕ್ಬಿಟ್ಟವ್ರೆ, ದಡ್ಡರಿಗೆ ಮಾತ್ರ ಬುದ್ಧಿವಂತರಿಗಲ್ಲ ಅಂತ. ಆ ಥರ ಡಿಫ್ರೆಂಟಾಗಿ ತೋರಿಸೋದ್ರಲ್ಲಿ ನಮ್ಮ ಉಪೇಂದ್ರ ಸರ್ ಅವರು ನಂಬರ್ 1 ಅನ್ಬೋದು. ಹಾಗೆ ಡೈರೆಕ್ಷನ್ ಅಂತ ಬಂತು ಅಂದರೆ ಟಾಪಲ್ಲೇ ಇರ್ತಾರೆ ಯಾವಾಗಲೂ ಉಪೇಂದ್ರ ಸರು. ಅವರು ಕಾಂಪಿಟೇಟರೇ ಇಲ್ಲ, ಅವರೇ ಕಾಂಪಿಟೇಟರು. ತುಂಬ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ತುಂಬ ದೊಡ್ಡ ಸಕ್ಸಸ್ ಕೂಡ ಆಗೈತೆ UI. ನಾನು ಫಸ್ಟ್ ಶೋ ಹೋಗಿದ್ದೆ UI ಫಿಲಮ್ಗೆ. ಉಪೇಂದ್ರ ಸರ್ ಮನೆ ನೋಡ್ಕೊಳ್ರಿ, ಸದಾಶಿವನಗರದಲ್ಲಿರೋದು. ಇದು ನಮ್ಮ ಉಪೇಂದ್ರ ಸರ್ ಅವ್ರ ಮನೆ, ಸದಾಶಿವನಗರದಲ್ಲಿ. ತುಂಬ ಚೆನ್ನಾಗಿ ಕಟ್ಕೊಂಡೆ. ಅದು ಕಟ್ಟಿರೋ ಮನೆ ತಗೊಂಡಿರೋದು ಇದು. ಇದೂ ಉಪೇಂದ್ರ ಸರ್ ಅವ್ರದ್ದು ಹಳೆ ಮನೆ. ಇದು ಕತ್ರಿಗುಪ್ಪೆಯಲ್ಲಿರೋದು, ಆದರೆ ಇವಾಗ ಸದ್ಯಕ್ಕೆ ಸದಾಶಿವನಗರದಲ್ಲಿದ್ದಾರೆ. ನೋಡಿ, ಇದೇ ನಮ್ಮ ಯಶ್ ಸರ್ ಮನೆ. ಇಂಡಿಯನ್ ಬಾಕ್ಸ್ ಆಫೀಸ್ ಸುಲ್ತಾನ, ಕರ್ನಾಟಕ ಫಿಲಮ್ನ ಇಂಡಿಯಾ ಲೆವೆಲ್ ತೊಗೊಂಡೋಗಿ ಇವಾಗ ವರ್ಲ್ಡ್ ವೈಡ್ ತೊಗೊಂಡೋಗಿರುವಂಥ ನಮ್ಮ ಯಶ್ ಸರ್ ಮನೆ ಇದೆ. ಇಲ್ಲೇ ಟಾಪ್ ಫ್ಲೋರಲ್ಲಿ ಇರೋದು ಅಂತ ಹೇಳಿದ್ರು. ಅದೇ ನಾನು ಒಂದು 2-3 ಸಲ ಫೋಟೋ ಇಟ್ಕೊಂಡಿದ್ದೀನಿ. ಇಲ್ಲಿ ಮೀಟ್ ಆಗಿದ್ದೀನಿ ಸರ್ನ, ಫೋಟೋ ಹಾಕ್ತೀನಿ ನೋಡಿ. ನಮ್ಮ ಯಶ್ ಸರ್ ಮನೆ ಇದೆ. ನೋಡಿ, ಇದೆ ಯಶ್ ಸರ್ ಮನೆ, ನಮ್ಮ ರಾಕಿ ಬಾಯ್. ಇದು ಮಾಲ್ವಿಕಾ ಅವಿನಾಶ್ ಅವ್ರ ಮನೆ. ನಮ್ಮ ಕನ್ನಡ ಇಂಡಸ್ಟ್ರಿಯ ತುಂಬ ಹಳೇ ಆ್ಯಕ್ಟರ್ಸ್ ಇವರಿಬ್ಬರು. ವಿಷ್ಣುವರ್ಧನ್ ಸರು, ರಾಜ್ಕುಮಾರ್ ಸರು ಮತ್ತು ಶಂಕರ್ನಾಗ್ ಸರ್, ಅವ್ರ ಕಾಲದಿಂದ ಇವರೆಲ್ಲ ಆ್ಯಕ್ಟಿಂಗ್ ಮಾಡ್ಕೊಬಂದವರು. ಆ ಟೈಮಿಂದನೂ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರೋರು. ತುಂಬ ಹಳೆ ಸೀನಿಯರ್ ಆ್ಯಕ್ಟರ್ಸ್ ಮನೆ ಇದು. ಮಾಲ್ವಿಕಾ ಅವಿನಾಶ್ ಸರ್ ಮೇಡಮ್ ಮನೆ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮನೆ ಹತ್ರ ಬಂದಿದ್ದೀವಿ. ಇದೇ ನಮ್ಮ ದರ್ಶನ್ ಸರ್ ಮನೆ. ಅವ್ರಿಗಂತಲೇ ಕೋಟ್ಯಾಂತರ ಜನ ಫ್ಯಾನ್ಸ್ ಇದ್ದಾರೆ. ಅವ್ರು ಏನೇ ಮಾಡಿರ್ಬೋದು, ಕಾನೂನು ಮುಂದೆ ಕಾನೂನು ನೋಡ್ಕೊಳುತ್ತೆ. ಕಾನೂನು ಎಲ್ಲರಿಗೂ ಒಂದೇ ಇರುತ್ತೆ. ಆದರೆ ಅವರು ಮುಂದೆ ಬೆಳೆದು ಬಂದ ರೀತಿ, ಅವರು ನಡೆಸೋಂಥ ಜೀವನ ಎಲ್ಲ ನಮ್ಮ ಕರ್ನಾಟಕದ ಎಷ್ಟೊಂದು ಜನಕ್ಕೆ ಸ್ಫೂರ್ತಿಯಾಗಿರುತ್ತೆ. ಮತ್ತು ಅವರು ಹಾಕ್ಕೊಟ್ಟ ದಾರಿ, ಮತ್ತು ಅವರು ಪ್ರಾಣಿ ಪಕ್ಷಿ ಮೇಲಿರೋ ಒಲವು, ಮತ್ತು ಪರಿಸರ ಮೇಲಿರೋ ಒಲವು, ಅದೆಲ್ಲ ನೋಡಿದ್ರೆ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಫೀಲ್ ಆಗುತ್ತೆ. ಅದು ನೋಡಿ ತುಂಬ ಜನ ಕಲಿಯುವಂಥದ್ದು ತುಂಬ ಇರುತ್ತೆ. ಹಂಗಾಗಿ ಇವರು
ಕರ್ನಾಟಕಕ್ಕೆ ಯಾವಾಗಲೂ ಇವ್ರು ಚಾಲೆಂಜಿಂಗ್ ಸ್ಟಾರ್ ಆಗೇ ಇರ್ತಾರೆ. ಅವ್ರು ಏನೇ ಮಾಡಲಿ ಅಷ್ಟು ಜನದ ಪ್ರೀತಿ ಸಂಪಾದನೆ ಮಾಡೋರೆ. ಹಂಗಾಗಿ ಇವರೇ ಸಾಟಿ. ಇವ್ರಿಗೆ ಯಾರು ಚಾಲೆಂಜಿಂಗ್ ಮಾಡೋಕ್ಕಾಗಲ್ಲ. ಬೇಗ ಈ ಕಷ್ಟಗಳನ್ನೆಲ್ಲ ಹೊರ್ತಿ ಬೇಗ ಆಚೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಇದು ನಮ್ಮ ದಿಗಂತ್ ಅವ್ರ ಮನೆ. ದಿಗಂತು ಮತ್ತು ಅಯಂದ್ರ ಥರ ಪಂಚರಂಗಿ ಮತ್ತು ಗಾಳಿಪಟದಲ್ಲಿ ತುಂಬ ಹೆಸರು ಪಡೆದಂಥ ವ್ಯಕ್ತಿಯವರು. ಅವ್ರ ಮನೆ ನೋಡ್ಬೋದು ಹೆಂಗಿದೆ. ನೋಡಿ, ಇದು ನಮ್ಮ ಸತೀಶ್ ನೀಲಾಸಮ್ಮ ಸರ್ ಅವ್ರ ಮನೆ. ಲೂಸಿಯ ಮೂವಿ, ಡ್ರಾಮಾ, ಇವಾಗ ಅಯೋಗ್ಯ 2 ಮಾಡ್ತಾಯಿದ್ದಾರೆ. ಆಲ್ ದ ಬೆಸ್ಟ್ ಹೇಳ್ತಾ. ನೋಡಿ ಸತೀಶ್ ನೀಲಂ ಸರ್ ಮನೆ. ಕೇಳಿದ್ವಿ, ಅವ್ರು ಇಲ್ಲ ಅಂದ್ರೆ ಎಲ್ಲೋ ಹೋಗಿದ್ದಾರೆ ಅಂತ ಆಚೆ. ಇದು ನಮ್ಮ ಗಣೇಶ್ ಸರ್ ಅವ್ರ ಮನೆ. ಮಾತಿನ ಮಲ್ಲ, ಮಾತಲ್ಲೇ ಎಷ್ಟೋ ಜನ ಮನ್ಸು ಕದ್ದಿರೋರು. ಗಾಳಿಪಟ ಮುಂಗಾರು ಮಳೆ ಮೂಲಕ ಒಂದು ಹೊಸ ಅಲೆಯನ್ನೇ ಎಬ್ಬಿಸಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಕಂಡಂಥ ಒಬ್ಬ ಕಲಾವಿದ ನಮ್ಮ ಗಣೇಶ್ ಸರ್ ಮನೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ನಿಖಿಲ್ ಕುಮಾರಸ್ವಾಮಿ ಸರ್ ಹೇಳಿದ್ದಾರೆ, ಕನ್ನಡ ಇಂಡಸ್ಟ್ರಿಲಿ ಯಾರ್ದಾನ ದೊಡ್ಡ ಮನೆ ಅಂತ ಇದ್ದರೆ ಗಣೇಶ್ ಸರ್ ಮನೆ ಅಂತಾನೆ. ನೋಡಿ ಎಷ್ಟು ದೊಡ್ಡದಾಗಿದೆ ಮನೆ. ಇದು ನಮ್ಮ ಅಮೂಲ್ಯ ಮೇಡಮ್ ಅವ್ರ ಮನೆ. ಇದು ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವ್ರ ಮನೆ. RR ನಗರದಲ್ಲಿರೋದು. ಇವಾಗ ಲಂಕಾಸುರ ಮೂವಿ ಮಾಡ್ತಾಯಿದ್ದಾರೆ. ಆ ಮೂವಿಗೆ ಇವರೇ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಇದು ನಮ್ಮ ಡಿಂಪಲ್ ಕ್ವೀನ್ ರಚಿತಾರ ಮೇಡಮ್ ಅವ್ರ ಮನೆ. ಈಗ ತಾನೇ ಅವ್ರದ್ದು ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ರಿಲೀಸ್ ಆಗಿದೆ. ಇದು ನಮ್ಮ ಸಾಧು ಕೋಕಿಲ್ ಸರ್ ಅವ್ರ ಮನೆ. ಅವರು ಕಾಮಿಡಿ ಮೂಲಕ ಇಂಡಸ್ಟ್ರಿಯಲ್ಲಿ ತುಂಬ ಹೆಸರು ಮಾಡ್ತಂಥವ್ರು. ಇದು ನಮ್ಮ ಬ್ಲ್ಯಾಕ್ ಕೋಬ್ರಾ ದುನಿಯಾ ವಿಜಯ್ ಸರ್ ಅವ್ರ ಮನೆ. ಇದು ಸುನೀಲ್ ರಾವ್ ಸರ್ ಅವ್ರ ಮನೆ. ಎಕ್ಸ್ಕ್ಯೂಸ್ ಮೀ ಮೂವಿದಲ್ಲಿ ತುಂಬ ದುಡ್ಡು ಇಟ್ಕೊಂಡವಂಥವ್ರು. ಇದು ನಮ್ಮ ಟೈಗರ್ ಪ್ರಭಾಕರ್ ಸರ್ ಅವ್ರ ಮನೆ. ಹಳೇ ಕಾಲದ ಬಂಗ್ಲೋ. ಇದು ಮಜಾ ಟಾಕೀಸ್ ಸೃಜನ್ ಲೋಕೇಶ್ ಸರ್ ಅವ್ರ ಮನೆ. ಇದು ಡೈನಾಮಿಕ್ ಸ್ಟಾರ್ ದೇವರಾಜ್ ಸರ್ ಅವ್ರ ಮನೆ. ಇದು ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರ ಮನೆ. ಇದು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಅವ್ರ ಮನೆ.